ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಾವು ಇವತ್ತು ಮಾತಾಡಲಿಕ್ಕೆ ಹೊರಟಿರುವುದು ಒಬ್ಬ ಫೇಮಸ್ ಯೂಟ್ಯೂಬರ್ ಹರ್ಷ ಸಾಯಿ ಅವ್ರ ಬಗ್ಗೆ. ಸದ್ಯಕ್ಕೀಗ ಇಂಡಿಯಾದಲ್ಲಿ ಹರ್ಷ ಸಾಯಿ ಬಗ್ಗೆ ಗೊತ್ತಿಲ್ಲದೆ ಇರೋರು ಇಲ್ಲ ಅನ್ಕೊಂತೀನಿ. ಯಾಕೆ ಅಂತಂದ್ರೆ ಇವರು ಒಬ್ಬ ಪ್ಯಾನ್ ಇಂಡಿಯಾ ಯೂಟ್ಯೂಬರ್, ಜನಗಳಿಗೆ ಮನ ಮುಟ್ಟಿದಂತ ಯೂಟ್ಯೂಬರ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇವರ ಒಂದು ಮೇನ್ ಅಜೆಂಡಾ ಇದ್ದಿದ್ದು ಬಡವರಿಗೆ ಸಹಾಯ ಮಾಡುವುದು. ಪ್ರಜೆಗಳಿಗೆ ಸಹಾಯ ಮಾಡ್ತಾ ಮಾಡ್ತಾ ತುಂಬಾನೇ ಹತ್ರ ಆದಂತ ಯೂಟ್ಯೂಬರ್ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಕಾಣೆಯಾಗಿದ್ದಾರೆ ಅನ್ನುವಂತ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಹತ್ತತ್ರ 2 ವರ್ಷಗಳ ಕಾಲದಿಂದ ಹರ್ಷ ಸಾಯಿ ಅವ್ರನ್ನ ಯಾರು ನೋಡಿರ್ಲಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ. ಇದರಿಂದ ಸಾಕಷ್ಟು ಅಭಿಮಾನಿಗಳು ನೋವುಂಟು ಮಾಡಿಕೊಂಡ್ರು. ಯಾಕಪ್ಪ ಅಂತ ಅಂದ್ರೆ ಒಬ್ಬ ಯೂಟ್ಯೂಬರ್ ತಾನಷ್ಟೇ ದುಡಿದು ತಾನಷ್ಟೇ ದುಡ್ಡು ಮಾಡ್ಕೊಳ್ಳೋದಾದ್ರೆ ಸಾವಿರಾರು ಜನಗಳಿಗೆ ಹೆಲ್ಪ್ ಮಾಡುವಂತ ಒಬ್ಬ ಯೂಟ್ಯೂಬರ್ ಕಳೆದು ಹೋಗಿದ್ದು ತುಂಬಾನೇ ಒಂದು ನೋವಾಯುಂಟು. ನಮ್ಗೆಲ್ರಿಗೂ ಗೊತ್ತು, ನಾವು ಇರೋದು ಒಂದು ಸ್ವಾರ್ಥ ಸಮಾಜದಲ್ಲಿ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯರು ಅವ್ರು ಮಾತ್ರ ಉದ್ಧಾರ ಆಗ್ಬೇಕು ಅಥವಾ ಅವ್ರ ಮಕ್ಕಳು ಮಾತ್ರ ಡೆವಲಪ್ ಆಗ್ಬೇಕು ಅಂತ ಅಂದ್ಬಿಟ್ಟು ಎಷ್ಟೇ ಅಮೌಂಟ್ ಇದ್ರು ಅದನ್ನ ಡಬಲ್ ಮಾಡುವಂತ ನಿಟ್ಟಿನಲ್ಲಿ ನಡೆಸ್ತಾ ಇರ್ತಾರೆ. ಅಂದ್ರೆ ಒಬ್ಬ ಪರ್ಸನ್ ಒಂದ್ ಸ್ವಲ್ಪ ಅಮೌಂಟ್ ಸಿಕ್ತು ಅಂತಂದ್ರೆ ಅದನ್ನ ಒಂದು ಫ್ರೆಂಡ್ಸಿಗೋ ಪಬ್ಬಿಗೋ ಈ ರೀತಿ ಎಂಜಾಯ್ ಮಾಡುವಂತ ರೀತಿನೂ ಇರುತ್ತೆ. ಅಥವಾ ಇನ್ನು ಕೆಲವೊಬ್ರು ಅವರ ಮಕ್ಕಳಿಗೋಸ್ಕರ ಅಥವಾ ಅದನ್ನ ಒಂದು ಜಾಸ್ತಿ ಲ್ಯಾಂಡ್ ಮಾಡ್ಕೊಳ್ಳೋದು ಅಥವಾ ಟ್ರಿಪ್ಗಳಿಗೆ ಇನ್ವೆಸ್ಟ್ ಮಾಡೋದು, ಈ ರೀತಿ ಅವರ ಒಂದು ಸ್ವಾರ್ಥಕ್ಕಷ್ಟೇ ಒಂದು ಯೂಸ್ ಮಾಡ್ಕೊಳ್ಳುವಂತ ಜನರೇ ಜಾಸ್ತಿ. ಆದ್ರೆ ಅಪರೂಪ ಇಂಥ ಒಬ್ಬ ಯೂಟ್ಯೂಬರ್, ದಟ್ ಈಸ್ ಹರ್ಷ ಸಾಯಿ ಯೂಟ್ಯೂಬರ್. ಸೊ ಇವರು ತುಂಬಾನೇ ಒಂದು ಫೇಮಸ್ ಆದ್ರು ಆಲ್ ಓವರ್ ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಸಾಕಷ್ಟು ಜನಗಳಿಗೆ ಇವರಿಂದ ಸಹಾಯ ಹಸ್ತ ಹೋಯ್ತು. ಹಿಂಗೂ ಕಮೆಂಟ್ ಮಾಡ್ಬೋದು, ಓಕೆ ಅವ್ರ ಅಪ್ಪ ಕೋಟ್ಯಾಧೀಶ್ವರರು ಅದಕ್ಕೆ ದಾನ ಮಾಡ್ತಿದಾರೆ ಅಂತ. ಡೆಫಿನೆಟ್ಲಿ ಅವ್ರ ಅಪ್ಪನ ದುಡ್ಡಿನಿಂದ ಅವರು ದಾನ ಮಾಡ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಇವ್ರಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾ ಇದೆ ಯೂಟ್ಯೂಬ್ ಅಲ್ಲಿ, ಮತ್ತು ಅಷ್ಟೇ ತಕ್ಕಂಗೆ ಅಮೌಂಟು ಬರ್ತಾ ಇದೆ. ಹಾಗಾಗಿ ಇವರು ಸಮಾಜದಲ್ಲಿ ಏನಾದ್ರೂ ಒಂದು ಸಹಾಯ ಮಾಡಬೇಕು ಅನ್ನಂತ ಬಂದಂತ ಒಬ್ಬ ಗ್ರೇಟ್ ವ್ಯಕ್ತಿ ಅಂತ ಹೇಳ್ಬೋದು. ತನಗೆ ಬಂದಂತ ತಾನು ಗಳಿಸಿದಂತ ದುಡ್ಡಲ್ಲಿ 20% ತಾನಿಟ್ಕೊಂಡು 80% ಅಷ್ಟು ಅಮೌಂಟ್ ಅನ್ನು ದಾನ ಮಾಡುವುದೇ ಇವರ ಒಂದು ಅಜೆಂಡಾ. 1998ರಲ್ಲಿ ವಿಜಯನಗರಂ ಅಲ್ಲಿ ಜನಿಸಿದಂತ ಈ ಒಬ್ಬ ಯೂಟ್ಯೂಬರ್ ನೆಕ್ಸ್ಟ್ ಅವ್ರ ಇಂಜಿನಿಯರಿಂಗ್ ಮುಗಿಸಿದ ನಂತರ ಆಗಸ್ಟ್ 2012ರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವ್ರು ಅನ್ಕೊಂಡಂಗೆ ಅಷ್ಟೊಂದು ಒಂದು ಯೂಟ್ಯೂಬ್ ಇಂಪ್ರೂವ್ಮೆಂಟ್ ಆಗಲ್ಲ. ಬಿಕಾಸ್ ಅವರು ಮಾಡ್ತಾ ಇದ್ದು ಒಂದು ಹೆಲ್ತ್ ರಿಲೇಟೆಡ್, ಡಯಟ್ ರಿಲೇಟೆಡ್, ಫುಡ್ ರಿಲೇಟೆಡ್, ಈ ರೀತಿ ಫಿಟ್ನೆಸ್ ರಿಲೇಟೆಡ್ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇದ್ರು. ಆದ್ರೂ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಹೆಸರು ಮಾಡ್ಕೊಂಡ್ರು. ಬಟ್ ಅದಾದ್ಮೇಲೆ ಅವರು ಕೆಲವೊಂದು ಐಡಿಯಾಸ್ ಯೂಸ್ ಮಾಡಿ ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡ್ತಾ ಹೋದ್ರು. ಫಾರ್ ದ ಫಸ್ಟ್ ಟೈಮ್ ಅವರ ಒಂದು ವಿಡಿಯೋ ತುಂಬಾನೇ ಒಂದು ಅಟ್ರಾಕ್ಟ್ ಆಗಿದ್ದು ಯಾವುದಂದ್ರೆ, ಅವರು ₹5 ಕಾಯಿನ್ಗಳು ಅಂದ್ರೆ ಚಿಲ್ಲರೆ ಕಾಯಿನ್ಗಳನ್ನ ಕಲೆಕ್ಟ್ ಮಾಡಿದ್ದು ತುಂಬಾನೇ ಅಟ್ರಾಕ್ಟ್ ಆಯ್ತು. ಆಕ್ಚುಲಿ ಅವರು 20 lakhs ಜೋಡಿಸ್ತಾ ಹೋದ್ರು. ಏನಪ್ಪಾ ಅಂತ ಅಂದ್ರೆ ಇವರು ತಗೊಂಡಿದ್ದು 2 months ಟೈಮು. ಅದರಲ್ಲಿ 4 ಲಕ್ಷ ಕಾಯಿನ್ಗಳು ಅಂದ್ರೆ ₹5 4 ಲಕ್ಷ ಕಾಯಿನ್ಗಳನ್ನ ಅವ್ರು ಜೋಡಿಸ್ಬಿಟ್ಟು ಒಂದು 20 ಲಕ್ಷದ ಕಾರ್ನ ಬೈ ಮಾಡ್ತಾರೆ. ಇದು ತುಂಬಾನೇ ಒಂದು ವೈರಲ್ ಆಯ್ತು, ಮಿಲಿಯನ್ ಗಟ್ಟಲೆ ವ್ಯೂಸ್ ಸಹ ತಗೊಂಡು. ಸೊ ಈ ರೀತಿ ಒಂದು ಐಡಿಯಾನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಐಡಿಯಾಸ್, ಡಿಫ್ರೆಂಟ್ ಕಂಟೆಂಟ್ ತಗೊಂಡು ಮುಂದೆ ಬಂದಂತ ಯೂಟ್ಯೂಬರ್ ಇವರು. ಬೂತ್ ಬಂಗ್ಲಾಗಳಲ್ಲಿ, ಫಾರೆಸ್ಟ್ಗಳಲ್ಲಿ ಒನ್ ಡೇ ಫುಲ್ ಕಳಿಯೋದು, ಅಲೋನ್ ಆಗಿರೋದು, ಈ ರೀತಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ಗಳನ್ನ ತಗೊಂಡ್ಬಂದು ಅವರು ಒಂದು ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗ್ತಾ ಇರ್ತಾರೆ. ಅಷ್ಟರ ಜೊತೆಗೆ ಅವರು ತುಂಬಾ ಜನ ಒಂದು ಮಗುವಿಗೆ ಸೈಕಲ್ ಕೊಡಿಸಿದಂತ ಮೊದಲನೇ ವಿಡಿಯೋ ತುಂಬಾನೇ ಒಂದು ವೈರಲ್ ಆಗುತ್ತೆ. ತಮಿಳ್ನಲ್ಲಿ ಆಗಿರ್ಬೋದು, ಹಿಂದಿಯಲ್ಲಿ ಆಗಿರ್ಬೋದು ಮತ್ತು ತೆಲುಗುವಲ್ಲಿ 3 ವಿಡಿಯೋ ಒಂದು ಚಾನೆಲ್ಗಳಲ್ಲೂ ಫೇಮಸ್ ಆದ್ರು ಆಗ ಹರ್ಷ ಸಾಯಿ ಅವರು. ಸೊ ನೆಕ್ಸ್ಟ್ ಇವರ ಪ್ಲಾನ್ ಇರೋದು ಕನ್ನಡ ಮತ್ತು ಮಲಯಾಳಂಲ ಸಹ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡೋದು. ಸೊ ಹಾಗಾಗಿ ನಾನು ಕರೆದಿದ್ದೆ ಇವರನ್ನ ಪ್ಯಾನ್ ಇಂಡಿಯಾ ಯೂಟ್ಯೂಬರ್ ಅಂತ. ಯೂಟ್ಯೂಬ್ ನಲ್ಲಿ ಸಾಕಷ್ಟು ನೇಮ್ ಮತ್ತು ಫೇಮ್ ನನ್ನು ಗಳಿಸಿದಂತ ಈ ವ್ಯಕ್ತಿ ಇದಕ್ಕಿದ್ದ ಹಾಗೆ ಯೂಟ್ಯೂಬ್ ಇಂದ ದೂರ ಆಗ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇವರ ಒಂದು ವಿಡಿಯೋಸ್ ಬರ್ತಾ ಇರಲ್ಲ. ಇದಕ್ಕೆ ಆಕ್ಚುಲಿ ತುಂಬಾನೇ ಬೇಜಾರಾಗಿದೆ. ಏನಕ್ಕಂತಂದ್ರೆ ಸಾವಿರಾರು ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ, ಸಾಕಷ್ಟು ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಆ ಒಂದು ಹೆಲ್ಪ್ ಪಡೀತಾ ಇದ್ದಂಥ ವ್ಯಕ್ತಿಗಳು ಸಹ ತುಂಬಾನೇ ಒಂದು ಬೇಜಾರಾಗ್ತಿತ್ತು. ಇಂಥ ವ್ಯಕ್ತಿ ಯಾಕೆ ಜಾಸ್ತಿ ಬೆಳಿಬೇಕು ಅಂತ ಅಂದ್ರೆ, ಇವರಿಂದ ಇನ್ನಷ್ಟು ಸಮಾಜಕ್ಕೆ ಒಳಿತಾಗ್ಲಿ ಅಂತ ಅಂದ್ಬಿಟ್ಟು, ಇಂಥ ವ್ಯಕ್ತಿ ಬೆಳೀಲಿ ಅಂತ ಅಂದ್ಬಿಟ್ಟು ಎಲ್ಲರ ಒಂದು ಆಶಯ ಆಗಿರುತ್ತೆ. ಆದರೆ ಇವರ ಮೇಲೆ ಬಂದಂತ ಒಂದು ಆಪಾದನೆ ಏನಪ್ಪಾ ಅಂತ ಅಂದ್ರೆ, ಒಬ್ಬ ಯುವತಿಯು ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು FIR ಮಾಡಿಸ್ತಾರೆ ಮತ್ತು ಅವರ ಹತ್ರ 2 ಕೋಟಿ ದುಡ್ಡು ಇಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಅನ್ನುವಂಥ ಒಂದು ಆಪಾದನೆ ಇವರ ಮೇಲೆ ಬರುತ್ತೆ. ಮತ್ತು ಬೆಟ್ಟಿಂಗ್ ಆ್ಯಪ್ಗಳ ಒಂದು ಕೇಸ್ ಸಹ ಇವ್ರ ಮೇಲೆ ಇರುತ್ತೆ. ಅದೇನಪ್ಪಾ ಅಂತಂದ್ರೆ, ಬೆಟ್ಟಿಂಗ್ ಆ್ಯಪ್ಗಳು ಹೀರೋಗಳು ಎಲ್ಲರೂ ಮಾಡಿರ್ತಾರೆ. ಬಟ್ ಇವರ ಮೇಲೆ ಯಾಕೆ ಈ ರೀತಿ ಒಂದು ಕೇಸ್ ಫಾರ್ಮ್ ಆಯಿತು,
ಅಂತೂ ಗೊತ್ತಿಲ್ಲ. ಬಿಕಾಸ್ ಅವರು ಪ್ರತಿಯೊಂದು ಬೆಟ್ಟಿಂಗ್ ಆ್ಯಪ್ಗಳನ್ನ ಚೆಕ್ ಮಾಡಿ, ಅಂದರೆ ಅದು ಗೋರ್ಮೆಂಟಿಂದ ಅಲೋ ಆಗಿದೆ ಅಂತ ನೋಡಿಬಿಟ್ಟೆ ಚೆಕ್ ಮಾಡ್ತಾ ಇರ್ತಾರೆ. ಮತ್ತು ಅದರಿಂದ ಬರುವಂಥ ಅಷ್ಟು ಅಮೌಂಟನ್ನು ಅವರು ಬಡವರಿಗೆ ಮಾತ್ರ ಸಹಾಯ ಮಾಡ್ತಾ ಇರ್ತಾರೆ. ಬಿಕಾಸ್ ಅಲ್ಲಿ ಮುಂಚೆನೂ ಅವ್ರು ವೀಡಿಯೋ ಮಾಡ್ತಾನೂ ಹೇಳಿರ್ತಾರೆ, ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳು ನಿಮಗೆ ಬೇಕಾಗಿದ್ದಲ್ಲಿ ಮಾತ್ರ ಯೂಸ್ ಮಾಡಿ, ಇಲ್ಲಾಂದರೆ ಬೇಡ ಸೊ ಅಂತ ಅಂದ್ಬಿಟ್ಟು ಅಡ್ವರ್ಟೈಸ್ಮೆಂಟಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಆ ಬೆಟ್ಟಿಂಗ್ ಆ್ಯಪ್ಗಳೇ ಅವರಿಗೆ ಒಂದು ತೊಂದರೆಯನ್ನು ಉಂಟು ಮಾಡುತ್ತೆ. ಮತ್ತು ಒಂದು ಹೆಣ್ಣಿನ ಫ್ರೆಂಡ್ಶಿಪ್ಪಿಂದ ಅವರು ಸಾಮಾಜಿಕ ಜಾಲತಾಣಗಳಿಂದ ದೂರ ಉಳಿಬೇಕಾಗುತ್ತೆ. ಆದರೆ ಸತತ 2 ವರ್ಷಗಳ ಕಾಲ ಒಂದು ಜಾಲತಾಣಗಳಿಂದ ದೂರ ಇದ್ದಂಥ ವ್ಯಕ್ತಿ ಒಂದು ಗ್ರೇಟ್ ಜಾಬ್ ಅಂತ ಅಂದರೆ, ತುಂಬ ಜನಗಳಿಗೆ ಓದು ಮತ್ತು ವಿದ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಮಕ್ಕಳಿಗೆ ಒಂದು ಎಜುಕೇಷನ್ ರಿಲೇಟೆಡ್ ಆಗಿ ಈಗ ಅವರು ಒಂದು ಹೆಲ್ಪ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಸ್ಕೂಲ್ ಇಲ್ಲದೆ ಒದ್ದಾಡ್ತಿರುವಂಥ ಮಕ್ಕಳಿಗೆ, ನಿರಾಶ್ರಿತ ಮಕ್ಕಳಿಗೆ ಒಂದು ಸ್ಕೂಲ್ ಅಂದರೆ 5 ಸ್ಟಾರ್ ಸ್ಕೂಲ್ ಅಂತಲೇ ಹೇಳ್ಬೋದು. ಅದು ಪ್ರೈವೇಟ್ ಸ್ಕೂಲ್ಗಳಿಗಿಂತ ಒಂದು ಹೆಜ್ಜೆ ಮೇಲೆ ಅನ್ನೋ ರೀತಿ ಒಂದು ಸೂಪರ್ ಡೂಪರ್ ಶಾಲೆಯನ್ನು ಅವ್ರು ಕಟ್ಟಿಸ್ಕೊಟ್ಟಿರೋದು ರಿಯಲಿ ಒಂದು ತುಂಬ ಜನಗಳಿಗೆ ಮನಸ್ಸು ಮುಟ್ಟಿದೆ. ಮತ್ತು 2 ವರ್ಷಗಳ ಕಾಲ ನಂತರ ಬಂದರೂ ಸಹ ಇಂಥ ಒಂದು ಗ್ರೇಟ್ ವರ್ಕ್ ಮಾಡ್ತಾ ಬಂದಿದ್ದಾರೆ ಅಂತ ಅಂದರೆ ರಿಯಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಈ ಒಂದು ವಿಡಿಯೋ ಸದ್ಯಕ್ಕೆ ಮಿಲಿಯನ್ ಗಟ್ಟಲೆ ಒಂದು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಓಡ್ತಾ ಇದೆ. ದಯವಿಟ್ಟು ನೀವು ನೋಡಿ. ಮತ್ತು ಈ ಹೃದಯವಂತ ಮಾಡಿದ ಅನ್ನದಾನ ಆಗಿರ್ಬೋದು, ಅಕ್ಷರದಾನ ಆಗಿರ್ಬೋದು, ಹಣದಾನ ಆಗಿರ್ಬೋದು ತುಂಬ ಸ್ಫೂರ್ತಿದಾಯಕ. ಸೊ ಇನ್ನಷ್ಟು ಹರ್ಷ ಸಾಯಿ ಮತ್ತು ಅವರ ಟೀಮಿಗೆ ಸಕ್ಸಸ್ ಸಿಗಲಿ ಅಂತ ಅಂದ್ಬಿಟ್ಟು ನಾವು ಸಹ ಬೇಡ್ಕೊಳ್ಳೋಣ. ಸೊ ನೀವು ಏನಾದರೂ ಹರ್ಷ ಸಾಯಿ ಅವರ ಫ್ಯಾನ್ ಆಗಿದ್ರೆ ದಯವಿಟ್ಟು ನನಗೆ ಒಂದು ಕಮೆಂಟ್ ಮಾಡಿ, ಮತ್ತು ಇವರ ಒಂದು ನಡೆ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.